ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಅಡಿಕೆ ತೋಟಗಳಲ್ಲಿ ಈ ಹಿಡಿಮುಂಡಿ ರೋಗ ಅನ್ನೋದು ತುಂಬಾ ಸಾಮಾನ್ಯ. ಇದನ್ನ ನೋಡ್ದಾಗ ಏನ್ ಮಾಡ್ಬೇಕು ಅಂತ ತೋಚದೆ ಗೊಂದಲ ಆಗೋದು ಸಹಜ. ಆದ್ರೆ ಚಿಂತೆ ಮಾಡ್ಬೇಡಿ, ಈ ಸಮಸ್ಯೆಯ ಅಸಲಿ ಕಾರಣ ಏನು ಮತ್ತೆ ಅದನ್ನ ನೈಸರ್ಗಿಕವಾಗಿ ಸರಳವಾಗಿ ಹೇಗೆ ಸರಿಪಡಿಸಬಹುದು ಅಂತ ಇವತ್ತು ನೋಡೋಣ. ಸರಿ, ಮೊದಲು ಈ ಚಿತ್ರವನ್ನೊಮ್ಮೆ ನೋಡಿ. ತೋಟದಲ್ಲಿ ಈ ರೀತಿಯ ಗಿಡಗಳು ಕಣ್ಣಿಗೆ ಬಿದ್ದಿರಬಹುದು ಅಲ್ವಾ? ನೋಡೋಕೆ 1 ಅಥವಾ 2 ಗಿಡಗಳಲ್ಲಿ ಮಾತ್ರ ಹೀಗೆ ಕಾಣಿಸ್ಕೊಂಡ್ರೂ ಇದನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಯಾಕಂದ್ರೆ ಇದು ಹಿಡಿಮುಂಡಿ ರೋಗದ ಆರಂಭ. ಈ ರೋಗದ ಲಕ್ಷಣಗಳು ತುಂಬಾ ಸ್ಪಷ್ಟವಾಗಿರುತ್ತೆ. ಗಿಡದ ಸುಳಿಯಲ್ಲಿರೋ ಎಲೆಗಳು ಸರಿಯಾಗಿ ಬಿಚ್ಕೊಳ್ಳೋದೇ ಇಲ್ಲ. ಸುಳಿ ಭಾಗ ಪೂರ್ತಿ ಬಿಗಿಯಾಗಿ ಹಿಡಿದುಕೊಂಡ ಹಾಗೆ ಒಂದು ಗೊಂಚಲಿನ ತರ ಕಾಣಿಸುತ್ತೆ. ಹೊಸದಾಗಿ ಬರೋ ಎಲೆಗಳು ಕೂಡ ತುಂಬಾನೇ ಚಿಕ್ಕದಾಗಿ ಕುಂಠಿತವಾಗಿ ಬೆಳೆಯುತ್ತೆ. ಒಟ್ಟಿನಲ್ಲಿ ಗಿಡದ ಬೆಳವಣಿಗೆ ಸಂಪೂರ್ಣವಾಗಿ ನಿಂತು ಹೋದ ಹಾಗೆ ಆಗ್ಬಿಡುತ್ತೆ. ಈ ಸಮಸ್ಯೆ ಕಂಡ ತಕ್ಷಣ ನಾವೆಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಏನಾದ್ರೂ ಔಷಧಿ ತಂದು ಸಿಂಪಡಿಸ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೀವಿ. ಆದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ರಿಸಲ್ಟ್ ಮಾತ್ರ ಝೀರೋ. ಸಮಸ್ಯೆ ಬಗೆಹರಿಯೋದೇ ಇಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ನಾವು ಚಿಕಿತ್ಸೆ ಕೊಡ್ತಿರೋದು ರೋಗದ ಲಕ್ಷಣಗಳಿಗೆ, ಅದರ ಅಸಲಿ ಕಾರಣಕ್ಕಲ್ಲ. ಹಾಗಾದ್ರೆ ಈ ಸಮಸ್ಯೆಗೆ ನಿಜವಾದ ಮೂಲ ಕಾರಣವಾದ್ರೂ ಏನು? ನಾವಂದುಕೊಂಡ ಹಾಗೆ ಇದು ಮೇಲೆ ಕಾಣಿಸೋ ರೋಗವೇ ಅಲ್ಲ, ಬದಲಿಗೆ ಭೂಮಿಯ ಕೆಳಗೆ ಅಡಗಿರುವ ಒಂದು ದೊಡ್ಡ ಸಮಸ್ಯೆ. ಸರಿ, ಬನ್ನಿ ಅದರ ಆಳಕ್ಕೆ ಇಳಿದು ನೋಡೋಣ. ನಾವು ಹಾಕೋ ಔಷಧಿ, ಗೊಬ್ಬರ ಯಾವುದೂ ಕೆಲಸ ಮಾಡ್ತಿಲ್ಲ ಅಂದ್ರೆ ಅದರರ್ಥ ನಾವು ತಪ್ಪು ಜಾಗದಲ್ಲಿ ಪರಿಹಾರ ಹುಡುಕ್ತಿದೀವಿ ಅಂತ. ಹಾಗಿದ್ರೆ ಆ ನಿಜವಾದ ಕಾರಣ ಯಾವುದು? ಬನ್ನಿ ಅದನ್ನೇ ಈಗ ಪತ್ತೆ ಹಚ್ಚೋಣ. ಈಗ ನಾನು ಹೇಳೋ ಈ 3 ವಿಷಯಗಳು ತೋಟದಲ್ಲಿ ನಡೀತಿದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ. 1. ತೋಟದಲ್ಲಿ ಟ್ರ್ಯಾಕ್ಟರ್ ಓಡಾಟ ಜಾಸ್ತಿ ಇದೆಯಾ? 2. ಪದೇ ಪದೇ ಉಳುಮೆ ಮಾಡ್ತೀರಾ? 3. ರಾಸಾಯನಿಕ ಗೊಬ್ಬರಗಳನ್ನ ಸಿಕ್ಕಾಪಟ್ಟೆ ಬಳಸ್ತೀರಾ? ಈ 3 ಸೇರಿಕೊಂಡು ನಮ್ಮ ಮಣ್ಣನ್ನ ನಿಧಾನವಾಗಿ ಗಟ್ಟಿ ಮಾಡ್ತಾ ಹೋಗುತ್ತೆ. ಮಣ್ಣು ಗಟ್ಟಿಯಾಗೋದು ಅಂದ್ರೆ ಏನಪ್ಪಾ ಅಂದ್ರೆ, ಮಣ್ಣಿನ ಸಣ್ಣ ಸಣ್ಣ ಕಣಗಳು ಒಂದಕ್ಕೊಂದು ಅಂಟಿಕೊಂಡು ಅವುಗಳ ಮಧ್ಯೆ ಇರೋ ಖಾಲಿ ಜಾಗ ಅಂದ್ರೆ ಗಾಳಿಯಾಡೋ ಜಾಗವೇ ಇಲ್ದಂಗಡಗೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಣ್ಣು ಉಸಿರು ಕಟ್ಟಿದ ಹಾಗೆ ಆಗುತ್ತೆ, ಕಲ್ಲಿಂತನ ಗಟ್ಟಿಯಾಗ್ಬಿಡುತ್ತೆ. ಹೀಗೆ ಮಣ್ಣು ಗಟ್ಟಿಯಾದ್ರೆ ಏನಾಗುತ್ತೆ ಗೊತ್ತಾ? ನಾವು ಹಾಕಿದ ನೀರು ಕೆಳಗೆ ಇಳಿಯೋದೇ ಇಲ್ಲ. ಬೇರುಗಳು ಬೆಳೆಯೋಕೆ, ಚಾಚ್ಕೊಳ್ಳೋಕೆ ಜಾಗವೇ ಇರೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣಲ್ಲಿ ಗಾಳಿ ಆಡೋದೇ ನಿಂತೋಗುತ್ತೆ. ಅರೇ, ಗಿಡದ ಬೇರುಗಳಿಗೂ ಉಸಿರಾಡೋಕೆ ಆಕ್ಸಿಜನ್ ಬೇಕಲ್ವಾ? ಅದು ಸಿಗದೇ ಇದ್ದಾಗ ಬೇರುಗಳು ಸುಸ್ತಾಗ್ ಹೋಗುತ್ತೆ. ನೋಡಿ, ಕನೆಕ್ಷನ್ ಇಲ್ಲೇ ಇರೋದು. ಭೂಮಿ ಕೆಳಗೆ ಬೇರುಗಳು ಪಡ್ತಿರೋ ಈ ಕಷ್ಟ, ಈ ಒತ್ತಡ, ಇದೆಲ್ಲದರ ಪರಿಣಾಮವೇ ಗಿಡದ ತುದಿಯಲ್ಲಿ ಆ ಹಿಡಿಮುಂಡಿ ರೂಪದಲ್ಲಿ ಕಾಣಿಸ್ಕೊಳ್ಳೋದು. ಸಮಸ್ಯೆ ಇರೋದು ಮಣ್ಣಲ್ಲಿ, ಆದ್ರೆ ರೋಗಲಕ್ಷಣ ಕಾಣಿಸೋದು ಗಿಡದ ತುದಿಯಲ್ಲಿ. ಸರಿ, ಹಾಗಾದ್ರೆ ಈ ಸಮಸ್ಯೆ ಬರೋದಿಕ್ಕಿಂತ ಮುಂಚೆನೆ ಇದನ್ನ ತಡೆಯೋದು ಹೇಗೆ? ಉತ್ತರ ತುಂಬಾ ಸಿಂಪಲ್. ನಾವು ಗಿಡದ ಮೇಲೆ ಫೋಕಸ್ ಮಾಡೋ ಬದಲು ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಡ್ಬೇಕು ಅಷ್ಟೇ. ಮೊದಲನೇದಾಗಿ ತೋಟದಲ್ಲಿ ಸುಮ್ನೆ ಟ್ರ್ಯಾಕ್ಟರ್ ಓಡಾಡಿಸೋದನ್ನ ಕಡಿಮೆ ಮಾಡಿ. 2ನೇದು, ಪದೇ ಪದೇ ಮಣ್ಣನ್ನ ಉಳುಮೆ ಮಾಡಿ ಅದರ ಸ್ವಾಭಾವಿಕ ರಚನೆಯನ್ನ ಹಾಳು ಮಾಡಬೇಡಿ. ಮತ್ತು 3ನೇದು, ಇದು ಬಹಳ ಮುಖ್ಯ, ಮಣ್ಣನ್ನ ಕಲ್ಲು ಮಾಡೋ ರಾಸಾಯನಿಕ ಗೊಬ್ಬರಗಳಿಗೆ ಪೂರ್ತಿಯಾಗಿ ಗುಡ್ ಬೈ ಹೇಳಿ. ಹಾಗಾದ್ರೆ ರಾಸಾಯನಿಕಗಳ ಬದಲು ಏನು ಬಳಸೋದು? ನಮ್ಮ ದೇಸಿ ಗೊಬ್ಬರಗಳೇ ಸಾಕು. ದನದ ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ ಇವು ಬೆಸ್ಟ್. ಗಿಡದ ಸೈಜ್ ನೋಡ್ಕೊಂಡು ಒಂದು ಗಿಡಕ್ಕೆ 10 ರಿಂದ 20 ಕೆಜಿಯಷ್ಟು ಪ್ರತಿ 6 ತಿಂಗಳಿಗೊಮ್ಮೆ ಹಾಕ್ತಾ ಬಂದ್ರೆ ಮಣ್ಣು ಹತ್ತಿ ತರ ಮೃದುವಾಗಿ ಫಲವತ್ತಾಗುತ್ತೆ. ಇನ್ನೊಂದು ಸೂಪರ್ ಟೆಕ್ನಿಕ್ ಇದೆ. ಪ್ರತಿ 2 ಅಡಿಕೆ ಸಾಲುಗಳ ಮಧ್ಯೆ ಒಂದೊಂದು ಸಣ್ಣ ಕಾಲುವೆ ಅಥವಾ ಇಂಗುಗುಂಡಿ ತೆಗೆಯೋದು. ಇದ್ರಿಂದ ಮಣ್ಣಲ್ಲಿ ಗಾಳಿ ಆಡೋಕೆ ಅದ್ಭುತವಾಗಿ ಜಾಗ ಆಗುತ್ತೆ ಮತ್ತೆ ಮಳೆ ನೀರು ನೇರವಾಗಿ ಇಂಗಿ ಬೇರುಗೈಗೆ ಸಿಗುತ್ತೆ. ಸರಿ, ಸಮಸ್ಯೆ ಬರೋದನ್ನ ತಡೆಯೋದು ಹೇಗೆ ಅಂತ ನೋಡಿದ್ವಿ. ಒಂದು ವೇಳೆ ಈಗಾಗ್ಲೇ ತೋಟದಲ್ಲಿ ಗುಂಪು ಮುಂಡಿ ಬಂದಿದ್ರೆ ಏನ್ ಮಾಡೋದು? ಗಾಬ್ರಿಯಾಗೋ ಅವಶ್ಯಕತೆ ಇಲ್ಲ, ಅದಕ್ಕೂ ಪರಿಹಾರ ಇದೆ. ಆ ಗಿಡವನ್ನ ನಾವು ಮತ್ತೆ ಮೊದಲಿನ ಹಾಗೆ ಆರೋಗ್ಯವಾಗಿ ಮಾಡಬಹುದು. 100 ಸಿಂಪಲ್ ಸ್ಟೆಪ್ಸ್. 1. ರೋಗ ಬಂದಿರೋ ಗಿಡದ ಬುಡದ ಸುತ್ತ ಇರೋ ಗಟ್ಟಿ ಮಣ್ಣನ್ನ ಸ್ವಲ್ಪ ಲೂಸ್ ಮಾಡಿ. 2. ಅಲ್ಲಿಗೆ 10 ರಿಂದ 20 ಕೆಜಿ ಸಾವಯವ ಗೊಬ್ಬರವನ್ನ ಹಾಕಿ. 3. ಮತ್ತು ಇದು ತುಂಬಾನೇ ಇಂಪಾರ್ಟೆಂಟ್, ಸೂಕ್ಷ್ಮಾಣುಜೀವಿಗಳ ದ್ರಾವಣದಿಂದ ಆ ಮಣ್ಣನ್ನ ಪೂರ್ತಿಯಾಗಿ ನೆನೆಸಿಬಿಡಬೇಕು. ಎಷ್ಟು ಹಾಕಬೇಕು ಅಂತನಾ? ಪ್ರತಿ ಗಿಡದ ಬುಡಕ್ಕೆ ಸುಮಾರು 2 ಲೀಟರ್ನಷ್ಟು ಈ ದ್ರಾವಣವನ್ನ ಹಾಕಬೇಕು. ಈ ಪ್ರಮಾಣ ಮಣ್ಣಲ್ಲಿರೋ ಕೋಟ್ಯಾಂತರ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಆಕ್ಟಿವೇಟ್ ಮಾಡೋಕೆ ಸಾಕಾಗತ್ತೆ. ಯಾವ ದ್ರಾವಣ ಬಳಸಬಹುದು? ಜೀವಾಮೃತ ಆಗಬಹುದು, ಗೋಕೃಪಾಮೃತ ಅಥವಾ ವೇಸ್ಟ್ ಡಿಕಂಪೋಸರ್,
ಇವುಗಳಲ್ಲಿ ಯಾವ್ದು ಬೇಕಾದ್ರೂ ಸರಿ. ಇದನ್ನ ವಾರಕ್ಕೆ 1 ಸಾರಿ ಕನಿಷ್ಠ 2 ತಿಂಗಳ ಕಾಲ ಮಾಡ್ತಾ ಇರ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಮಣ್ಣಲ್ಲಿ ಒಳ್ಳೆಯ ಸೂಕ್ಷ್ಮಜೀವಿಗಳ ಒಂದು ದೊಡ್ಡ ಸೈನ್ಯವೇ ಸಿದ್ಧವಾಗುತ್ತೆ. ಈಗ ನೋಡಿ ಆ ಮ್ಯಾಜಿಕ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಒಂದು ಕಡೆ ಗಟ್ಟಿಯಾದ ನಿರ್ಜೀವ ಮಣ್ಣು, ಇನ್ನೊಂದು ಕಡೆ ಸೂಕ್ಷ್ಮಜೀವಿಗಳಿಂದ ತುಂಬಿದ ಜೀವಂತ ಮಣ್ಣು. ಗಟ್ಟಿ ಮಣ್ಣಲ್ಲಿ ಬೇರುಗಳು ದುರ್ಬಲ, ಪೋಷಕಾಂಶಗಳು ಸಿಗೋದಿಲ್ಲ. ಆದ್ರೆ ಜೀವಂತ ಮಣ್ಣಲ್ಲಿ ಬೇರುಗಳು ಆಕ್ಟಿವ್ ಆಗುತ್ತೆ, ಮಣ್ಣಲ್ಲೇ ಲಾಕ್ ಆಗಿರೋ ಪೋಷಕಾಂಶಗಳನ್ನೆಲ್ಲ ಈ ಸೂಕ್ಷ್ಮಜೀವಿಗಳು ಗಿಡಕ್ಕೆ ತಿನ್ಸತ್ತವೆ. ಗಿಡದ ಸ್ಟ್ರೆಸ್ ಕಡಿಮೆ ಆಗಿ ಆರೋಗ್ಯಕರವಾಗಿ ಬೆಳೆಯೋಕೆ ಶುರು ಮಾಡುತ್ತೆ. ಈ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ 1ನೇ ತಿಂಗಳಲ್ಲಿ ಬದಲಾವಣೆಗಳು ಕಾಣೋಕೆ ಶುರುವಾಗುತ್ತೆ. ಆ ಮುದುಡ್ಕೊಂಡಿದ್ದ ಸುಳಿ ನಿಧಾನವಾಗಿ ಬಿಚ್ಕೊಳುತ್ತೆ. ಸಮಯ ಕಳೆದಂತೆ ಹೊಸದಾಗಿ ಬರೋ ಎಲೆಗಳೆಲ್ಲ ನಾರ್ಮಲ್ ಸೈಜ್ನಲ್ಲಿ ಆರೋಗ್ಯವಾಗಿ ಬೆಳೆಯುತ್ತೆ. ಗಿಡ ಸಂಪೂರ್ಣವಾಗಿ ರಿಕವರ್ ಆಗುತ್ತೆ. ಹಾಗಾದ್ರೆ ಈ ಇಡೀ ವಿಧಾನದ ಯಶಸ್ಸಿನ ರಹಸ್ಯ ಏನು? ಅದು ಒಂದೇ ಒಂದು ಸರಳವಾದ ತತ್ವ. ಅದೇ ನೈಸರ್ಗಿಕ ಕೃಷಿಯ ಹೃದಯ. ನೋಡಿ, ಇದು ಕೇವಲ ಯಾವುದೋ ಥಿಯರಿ ಅಲ್ಲ, ಪುಸ್ತಕದಲ್ಲಿರೋ ಪಾಠ ಅಲ್ಲ. ಇದನ್ನ ನಮ್ಮ ಅನೇಕ ನೈಸರ್ಗಿಕ ರೈತರು ತಮ್ಮ ತೋಟಗಳಲ್ಲಿ ಮಾಡಿ ಅದ್ಭುತವಾದ ರಿಸಲ್ಟ್ಸ್ ನೋಡಿದ್ದಾರೆ. ಇದು ಒಂದು ಸಾಬೀತಾದ ಮತ್ತು ಯಶಸ್ವಿ ವಿಧಾನ. ಕೊನೆಯದಾಗಿ ಈ ಒಂದು ಮಾತನ್ನ ಯಾವಾಗ್ಲೂ ನೆನಪಲ್ಲಿಡಿ. ಮಣ್ಣು ಆರೋಗ್ಯವಾಗಿದ್ರೆ ಗಿಡವು ಆರೋಗ್ಯವಾಗಿರುತ್ತದೆ. ನಾವು ಗಿಡದ ಮೇಲೆ ಕಾಣಿಸೋ ರೋಗಗಳ ಹಿಂದೆ ಹೋಗೋ ಬದಲು ನಮ್ಮ ಮಣ್ಣನ್ನ ಜೀವಂತವಾಗಿ ಇಡೋದರ ಕಡೆ ಗಮನ ಕೊಟ್ರೆ ಸಾಕು. ಈ ಹಿಡಿಮುಂಡಿ ಮಾತ್ರ ಅಲ್ಲ, ಇಂಥ ಎಷ್ಟೋ ಸಮಸ್ಯೆಗಳು ನಮ್ಮ ತೋಟದ ಹತ್ರಕ್ಕೂ ಸುಳಿಯೋದಿಲ್ಲ. ಈ ಮಾಹಿತಿ ಎಲ್ಲರಿಗೂ ಉಪಯೋಗ ಆಗ್ಲಿ, ಬೇರೆಯವರ ಜೊತೆಗೂ ಹಂಚ್ಕೊಳ್ಳಿ.